ನಿನ್ನೆ ಕೆ.ಎನ್. ರಾಜಣ್ಣ ಒಂದು ಹೇಳಿಕೆ ಕೊಟ್ಟಿದ್ರು. ಬಿ.ಆರ್. ಪಾಟೀಲ್ ಕಳೆದ 3-4 ದಿನಗಳಿಂದ ಒಂದು ಹೇಳಿಕೆ ಕೊಟ್ಟಿದ್ರು. ಎಲ್ಲವೂ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗ್ತಾ ಇತ್ತು. ಏನೋ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಸರ್ಕಾರದ ಮಂತ್ರಿ ಮತ್ತು ಶಾಸಕರಲ್ಲಿ ಯಾವುದೇ ಅಸಮಾಧಾನ, ಬೇಗುದಿ, ವೈಷಮ್ಯ ಇತ್ಯಾದಿ ಇತ್ಯಾದಿ ಯಾವುದೂ ಇಲ್ಲ. ಆಂತರಿಕವಾಗಿ ಏನೋ ಗೊಂದಲ ಆಗ್ತಾ ಇದೆ, ಏನೋ ಬದಲಾವಣೆ ಆಗ್ಬಿಡುತ್ತೆ ಅಂತದ್ದೇನು ಚರ್ಚೆಗಳಾಗ್ತಿದೆಯಲ್ಲ, ಅಂಥದ್ದು ಯಾವುದೂ ಆಗ್ತಿಲ್ಲ ರೀ ಅಂತ. ಯಾವ ಕ್ರಾಂತಿ ಏನಾಗಲ್ಲ, ನಿಮ್ಮ ಥರ ಎನಲೈಸ್ ಮಾಡೋದಕ್ಕೆ ನಾನೇನು ಪತ್ರಕರ್ತನ, ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂದರು. ಹೀಗಾಗುತ್ತಂತ ಏನಾದರೂ ರಾಜಣ್ಣ ಅವ್ರು ಹೇಳಿದಾರಾ? ಏನೋ ಆಗುತ್ತಂತ ಹೇಳಿದ್ದಾರೆ, ಬಟ್ ಹೀಗೆ ಆಗುತ್ತಂತ ಏನಾದರೂ ಹೇಳಿದಾರಾ? ಅವ್ರೇನು ಹೇಳಿಲ್ಲ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿಗಳ ಸರಿಯಾಗಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ, ಅನುದಾನದ ಕೊರತೆ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ ಮಾತುಗಳು ಬಂದಿತ್ತು. ಸಿದ್ದರಾಮಯ್ಯನವರು ಅಂಥದ್ದೇನಿಲ್ಲ ಅಂತ ಇವತ್ತು ಮಾತನಾಡಿದ್ದಾರೆ. ಇಂಟರ್ನಲ್ ಬಿಕ್ರಿಂಗ್ ರಾಜಣ್ಣ ಏನು ಹೇಳಿದ್ದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. Deserve to be ignored. Where is the internal bickering? ರಾಜಣ್ಣ ಏನು ಹೇಳಿದ್ದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. Deserve to be ignored. Where is the internal bickering?